ಹಲೋ ಸ್ನೇಹಿತರೆ, ಎಲ್ಲರೂ ಹೆಂಗೆ ಅದೀರಿ? ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ನಮ್ಮ ಸಂಬಂಧಿಕರು ಆದಂಥ ಶ್ರೀಮತಿ ರುಕ್ಮಿಣಿ ಪಿ ಸಾವ್ಕಾರ್ ಓಂ ಸಮೂಹ ಸಂಸ್ಥೆ ಅಧ್ಯಕ್ಷರು ಹಾಗೂ ಅವರ ಪುತ್ರರಾದ ಡಾಕ್ಟರ್ ಮನೋಜ್ ಪಿ ಸಾವ್ಕಾರ್ ಕೀಲು ಮೂಳೆ ತಜ್ಞರು ರವರ ಸಾವ್ಕಾರ್ ಫ್ಯಾಮ್ಲಿಯ ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಒಂದು ಸತಿ ನಿಮಗೂ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಟ್ರೆಡಿಷ್ನಲ್ ಮನೆ, ಹೊಸ ಲುಕ್ಕು. ಟೈಟಲ್ ನೋಡಿದರೆ, ತಮ್ನೇಲ್ ನೋಡಿದರೆ ಅನಿಸ್ಬೋದು ಇಷ್ಟು ಚೆನ್ನಾಗಿದೆ ಅಂದರೆ. ನನಗಂತೂ ತುಂಬ ಇಷ್ಟ ಆಯಿತು ಮನೆ. ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಇದು ಮನೆ ಹೊರಗಿನ ಗಾರ್ಡನ್ ಸ್ನೇಹಿತರೆ. ಇದು ಇಲ್ಲಿ ಫುಲ್ ಲಾನ್ ಮಾಡಿದ್ದಾರೆ. ಇಲ್ಲಿ ನಾವು ಮನೆಗೆ ಬಂದವೋ ಅಥವಾ ರೆಸಾರ್ಟಿಗೆ ಬಂದವೋ ಅಂತ ಫೀಲ್ ಆಗುತ್ತೆ. ಖಂಡಿತ ನೀವು ಕೂಡ ನೋಡ್ಕೊಂಬನ್ನಿ. ಇಲ್ಲಿ ಗಾರ್ಡನ್ನಲ್ಲೇ ಈ ಥರ ಒಂದು 25ರಿಂದ 30 ಜನ ಕೂತ್ಕೊಳ್ಳೋಕ್ಕೆ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ ಕಡೆಯಿಂದ ಫ್ರಂಟ್ ಗೇಟ್ ಅದು ನೋಡಿ. ಸುತ್ತಲೂ ಕಂಪೌಂಡಿಗೆ ಏನು ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ ಲೈಟಿನ ಒಂದು ಫೋಕಸ್ಸಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಪೇಂಟಿಂಗ್ ಕೂಡ ಕಂಪೌಂಡಿಗೆ ಒಂಥರ ಟ್ರೆಡಿಷ್ನಲ್, ತುಂಬ ನ್ಯೂ ಲುಕ್ ಅಂತ ಹೇಳಿದ್ನಲ್ಲ, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನೀವು ಕೂಡ ಕಾಮೆಂಟ್ ಮಾಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಆಗ್ತಾಡ ಎಲ್ಲ ಮನೆ ನೋಡ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ರಾತ್ರಿ ಬೆಳಕಿನ ಲೈಟಿನ ಬೆಳಕಿಗೆ ಫೋಕಸ್ಸಿಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಎಲ್ಲೋ ರೆಸಾರ್ಟಿಗೆ ಬಂದಿವೇನಪ್ಪ ಅಂತ ಅನ್ನೋ ಥರ ಫೀಲ್ ಆಯಿತು ನನಗಂತೂ. ವಾಟರ್ ಫೌಂಟೇನು, ಬುದ್ಧನ ಮೂರ್ತಿ ಗಾರ್ಡನಲ್ಲಿ ತುಂಬಾ ಚೆನ್ನಾಗೈತಿ. ಇಲ್ಲೇ ಗೆಸ್ಟಿಗೆ ಒಂದು ರೂಮು ಇಳ್ಕೊಳ್ಳೋಕ್ಕೆ ಅಂತ ಮಾಡಿದ್ದಾರೆ. ತುಂಬ ಚೆನ್ನಾಗೈತಿ. ಎಲ್ಲ ರಾಕ್ ಗಾರ್ಡನ್ಗೆ ಹೋದ್ವೇನಪ್ಪ ಅನ್ನೋ ಥರನೂ ಕೂಡ ಫೀಲ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಆಗ್ತಾಡ ಮನೆ ಒಳಗೆ ಹೋಗೇ ಬಿಡೋಣ. ನೋಡಿ ಮನೆ ಎಷ್ಟು ಚೆನ್ನಾಗಿದೆ ಅಂತ. ಈ ಮನೆಯಲ್ಲಿ ಬಳಸಿರೋ ಕಟ್ಟಿಗೆ ಅಷ್ಟೂ ಫುಲ್ ಸಾಗವಾನಿ ಕಟ್ಟಿಗೆ ಸ್ನೇಹಿತರೆ. ಅದು 100-200 ವರ್ಷಗಳ ಹಳೆಯ ಸಾಗವಾನಿಗೆ ಕಟ್ಟಿಗೆಯಲ್ಲಿ ಮಾಡಿದಂಥ ಮನೆ. ತುಂಬ ಚೆನ್ನಾಗಿದೆ. ಹೆಂಗಾಗೈತಿ ಅಂತ ನೀವು ಕೂಡ ನೋಡಿ. ಈ ತಾಮ್ರದ ಬಿಂದಿಗೆ ಹಳೆ ಕಾಲದ್ದು ಎಲ್ಲನೂ ರೀಯೂಸ್ ಮಾಡಿದ್ದಾರೆ. ಯಾವ ವಸ್ತುನೂ ವೇಸ್ಟ್ ಮಾಡಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಅವರ ಕಾನ್ಸೆಪ್ಟ್ ಅಂತೂ ನಂಗಂತೂ ತುಂಬಾ ಏನು ಹೇಳಬೇಕು ಅಂತ ಅನಿಸ್ತಾ ಇಲ್ಲ. ತುಂಬ 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 ಚೆನ್ನಾಗೈತಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ನೋಡಿ. ಅಲ್ಲಲ್ಲಿ ಪೇಂಟಿಂಗು, ಪ್ರತಿಯೊಂದು ವಸ್ತುನೂ ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಇದು ಗೋಡೆಗೆ ಬಳಸಿರುವಂಥ ಕಲ್ಲು ತುಮಕೂರು ಕಲ್ಲು ಅಂತೆ. ಎಷ್ಟು ಚೆನ್ನಾಗಿ ಲುಕ್ ಕೊಟ್ಟಿದೆ ನೋಡಿ ಮನೆಗೆ. ಪ್ರತಿಯೊಂದನ್ನು ನೀಟಾಗಿ ತುಂಬ ಸಮಯ ತಗೊಂಡು ಚಂದ ಮಾಡ್ಯಾರ. ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ. ಸಣ್ಣನೆ ಕೆತ್ತಿರುವಂತಹ ಕುಸುರಿ ಕೆಲಸ, ಬಾಗಿಲದ ಚೌಕಟ್ಟಿನೊಳಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸೋಫಾ ಮೇಲೆ ಬಳಸಿರುವಂತಹ ಅದು ರೇಷ್ಮೆ ಸೀರೆಯಲ್ಲೇ ಹೊಲಿದಂತಹ ಕವರ್ ಮಾಡಿದ್ದಾರೆ ಸೋಫಾಕ್ಕೆ ನೋಡಿ. ಮೊದಲಿನ ಕಾಲದೊಳಗೆ ಕೌದಿ ಅಂತ ಮಾಡ್ತಿದ್ರು, ಅದೇ ಟೈಪ್. ಎಲ್ಲೋ ನಾವು ಹೇಳಿದ್ನಲ್ಲ, ರಾಕ್ ಗಾರ್ಡನ್ಗೆ ಏನೋ ಹೋಗಿ ಬಂದ್ವಿ ಅಂತ ಅದೇ ಥರ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ವಸ್ತುನೂ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಹಳೆಯ ವಸ್ತುನ ಎಲ್ಲಿ ಕೂಡ ವೇಸ್ಟ್ ಮಾಡಿಲ್ಲ.
ಮನೆಯಲ್ಲಿ ಪ್ರತಿಯೊಂದು ಕಟ್ಟಿಗೆ ಕೂಡ ಸಾಗವಾನಿ ಕಟ್ಟಿಗೆ ಸ್ನೇಹಿತರೆ. ಅದು 200 ವರ್ಷದ ಹಳೆಯದಾದಂತಹ ಸಾಗವಾನಿ ಕಟ್ಟಿಗೆಯನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ತುಳಸಿ ಕಟ್ಟೆ ಮತ್ತು ನಾಗರಕಲ್ಲು ನಾಗಪ್ಪನ ಪೂಜೆ ಮಾಡೋಕ್ಕೆ ಇಲ್ಲಿ ಕೂಡ ಪೇಂಟಿಂಗಿಗೆ ಲೈಟಿನ ಫೋಕಸ್ಸಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಪ್ರತಿಯೊಂದು ಕಂಬದ ಮೇಲೂ ಡಿಸೈನು ಕೂಡ ತುಂಬ ಚೆನ್ನಾಗದವು. ಇನ್ನು ಒಳಗೆ ಹೋಗಿ ಮನೆ ಹೆಂಗೈತೆ ಅಂತ ನೋಡಿಕೊಂಡು ಬರೋಣ ಬನ್ನಿ. ಹೋಮ ಮಾಡಿದ್ದಾರೆ, ಹಾಗೆ ನವಗ್ರಹ ಪೂಜೆನೂ ಕೂಡ ಮಾಡಿದ್ದಾರೆ. ನೋಡಿ ಹೆಂಗೆ ಕಾಣುತ್ತೆ ಮನೆ. ಇಲ್ಲಿ ಮೊದಲು ಉಪಯೋಗಿಸುವಂಥ ತೊಟ್ಲೂ ಕೂಡ ವೇಸ್ಟ್ ಮಾಡಿಲ್ಲ, ಅದನ್ನು ಹಾಗೇ ಇದನ್ನು ಮಾಡಿದ್ದಾರೆ. ಪ್ರತಿಯೊಂದು ವಸ್ತುನೂ ಹಳೆಯನ್ನು ಯಾವುದು ವೇಸ್ಟ್ ಮಾಡಿಲ್ಲ, ಎಲ್ಲ ಯೂಸ್ ಮಾಡಿದ್ದಾರೆ ಅಲ್ಲಲ್ಲಿ. ನನಗಂತೂ ಇದು ಅಂತೂ ತುಂಬ ಇಷ್ಟ ಆಯಿತು. ಇದು ದೇವ್ರ ಮನೆ ನೋಡಿ ಸ್ನೇಹಿತರೆ. ಹೇಳಿದ್ನಲ್ಲ, ಇವು ಬೆಡ್ರೂಮು. ಪ್ರತಿಯೊಂದು ಬಾಗಿಲಿನ ಡಿಸೈನು ಎಲ್ಲನೂ ನನಗಂತೂ ತುಂಬಾ ಇಷ್ಟ ಆಯಿತು. ಅಡುಗೆ ಮನೆ ಮತ್ತು ಡೈನಿಂಗ್ ಹಾಲ್ ಕೂಡ ಒಂದೇ. ಓಪನ್ ಕಿಚನ್ ಐತಿ. ಫುಲ್ ಗಾಳಿ ಬೆಳಕು ಬರಲಿ ಅಂತ ಫುಲ್ ವಿಂಡೋಸ್ ತುಂಬಾ ಅದಾವು. ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ಹೊತ್ತು ಆಗ್ತಾ ಬಂತು ಸ್ನೇಹಿತರೆ, ಊಟ ಮಾಡ್ಕೊಂಬರೋಣ. ನೋಡಿ ಹೊರಗಿನಿಂದ ಈ ಥರ ಕಾಣುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಹೊರಗಿನಿಂದ ನೋಡಿದ್ರೆ ಎಲ್ಲೋ ರೆಸಾರ್ಟ್ಗೆ ಹೋಗ್ತೀವೇನಪ್ಪ ಅಂತ ಅನ್ನೋ ಥರ ಫೀಲ್ ಆಗುತ್ತೆ. ಮತ್ತೆ ಆಗ್ತಾಡ ಊಟ ಮಾಡ್ಕೊಂಬರೋಣ. ಎಲ್ಲರೂ ಒಟ್ಟಿಗೆ ಒಂದು 250 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಏಕೆಂದರೆ ಸಿಕ್ಕಾಪಟ್ಟಿ ಜನ ಇನ್ವೈಟ್ ಮಾಡಿದ್ದಾರೆ, ಹೀಗಾಗಿ. ಆಮೇಲೆ ಬಫೆ ಸಿಸ್ಟಮು ಆಯಿತು ಸ್ನೇಹಿತರೆ. ಹೀಗಾಗಿ ಇದು ರಾತ್ರಿ ಊಟ, ನಾಳೆ ಬೆಳಗ್ಗೆ ಇನ್ನೂ ರಶ್ ಆಗುತ್ತೆ. ನಮ್ಮದು ಊಟ ಆಯಿತು. ಇಲ್ಲಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಇವತ್ತಿನ ವ್ಲಾಗ್ ಹೆಂಗಾಗಿತ್ತು ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ.